ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸತ್ಯಂತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪ್ರಧಾನ ಘಟ್ಟವಾದ ಭಗವದ್ಧ್ಯಾನ ಪರ್ವ ನಿನ್ನೆಗೆ ಮುಕ್ತಾಯವಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಅರ್ಥಾತ್ ಹಸ್ತಿನಾವತಿಯಲ್ಲಿ ನಡೆದ ಏನೆಲ್ಲ ವಿಚಾರಗಳು ನಡೀತೋ ಆ ಎಲ್ಲ ವಿಚಾರಗಳನ್ನು ಧರ್ಮರಾಜನ ಮುಂದೆ ಇಟ್ಟ. ಧರ್ಮಣ್ಣ, ಅವನು ಅರ್ಧ ರಾಜ್ಯ ಕೊಡುವುದಕ್ಕೆ ಸಿದ್ಧನಿಲ್ಲ. ನಾನು ಹೇಳಿದೆ, ಪರಶುರಾಮ ದೇವರು ಹೇಳಿದರು, ಕಾಣ್ವರು ಹೇಳಿದರು, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ವಿದುರ ಹೇಳಿದರು, ಧೃತರಾಷ್ಟ್ರ ಹೇಳಿದ, ಗಾಂಧಾರಿ ಹೇಳಿ, ಇಷ್ಟು ಜನರು ಉಪದೇಶವನ್ನು ಮಾಡಿದಾಗಲೂ, ಹಿತವಾದದ್ದನ್ನು ತಥ್ಯವಾದದ್ದನ್ನು ಹೇಳಿದಾಗಲೂ ಅವನು ಅವರೆಲ್ಲರ ಹೇಳಿಕೆಗೆ ಅಸಡ್ಡೆಯನ್ನು ತೋರಿದನೇ ಹೊರತು ರಾಜ್ಯ ಕೊಡುವ ಇಂಗಿತವನ್ನೇನು ಅವನು ಅಭಿವ್ಯಕ್ತ ಮಾಡಲಿಲ್ಲ. ಆದ್ದರಿಂದಾಗಿ ಯುದ್ಧವಾಡಿಯೇನೇ ರಾಜ್ಯ ಪಡೆದುಕೊಳ್ಳುವುದು ಅನಿವಾರ್ಯವಾಗಿದೆ. ಇದು ಅಲ್ಲಿಯ ಸಿಚುವೇಶನ್ನಲ್ಲಿ ನನಗೆ ತಿಳಿದಿದ್ದು. ನಾನು ಸಾಮದಿಂದ ಹೇಳಿದೆ, ಭೇದದಿಂದ ಹೇಳಿದೆ, ಹೆದರಿಸಿ ಹೇಳಿದೆ. ಅಮಾನುಷವಾದ
ಚಟುವಟಿಕೆಗಳನ್ನು ಅರ್ಥಾತ್ ವಿಶ್ವರೂಪ ಮೊದಲಾದವುಗಳನ್ನು ತೋರಿಸಿ ಕೊಟ್ಟು ನಾನು ಹೆದರಿಸಿದಾಗಲೂ ಕೂಡ ಯಾವುದಕ್ಕೂ ಜಗ್ಗಲಿಲ್ಲ, ಯಾವುದಕ್ಕೂ ಬಗ್ಗಲಿಲ್ಲ, ಮುಂದಿಂದು ನಿನ್ನ ನಿರ್ಧಾರ ಅಂತ ಇಷ್ಟು ಕೃಷ್ಣ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ಜನಾರ್ದನ ವಚಶ್ರುತ್ವ ಧರ್ಮರಾಜೋ ಯುಧಿಷ್ಠಿರ ಭ್ರಾತೃನುವಾಚ ಧರ್ಮಾತ್ಮ ಸಮಕ್ಷಂ ಕೇಶವಸ್ಯ. ಕೇಶವನ ಎದುರಿಗೆ ತನ್ನ ತಮ್ಮಂದಿರನ್ನು ಕುರಿತು ಹೇಳ್ತಾನೆ, ನಮ್ಮ ಹತ್ತಿರ 7 ಅಕ್ಷೋಹಿಣಿ ಸೈನ್ಯಗಳಿದೆ. ಆ 7 ಅಕ್ಷೋಹಿಣಿ ಸೈನ್ಯಕ್ಕೆ ನಿಯಾಮಕರು ಯಾರು? ದೃಪದ, ವಿರಾಟ, ದೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ, ಚೇಕಿತಾನ, ಭೀಮಸೇನ. ಈ 7 ಜನರೂ ಸಹ 7 ಅಕ್ಷೋಹಿಣಿಗಳಿಗೆ ನಿಯಾಮಕರು, ಅಕ್ಷೋಹಿಣಿ ಪತಿಗಳು. ಯಾರನ್ನೂ ಆರಿಸುವುದು ಅಲ್ಲ, ಮೊಟ್ಟ ಮೊದಲನೇದ್ದು ಸೇನಾಧಿಪತಿಗಳು ಹೇಗಿರಬೇಕು ಎನ್ನುವ ಕಾನ್ಸೆಪ್ಟು ಬಹಳ ಸುಂದರವಾಗಿ ಧರ್ಮರಾಜ ಹೇಳ್ತಾರೆ. ಹ್ರೀಮಂತಹ ಅವರು ಇಲ್ಲಿ ಹ್ರೀ ಅಂದರೆ ನಾಚಿಕೆ, ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕೆ ಹಿಂಜರಿಯುವಿಕೆ ಏನಿದೆ ಇದಕ್ಕೆ ಹ್ರೀ ಅಂತ ಕರೆಯುವುದು. ಅವರು ಹ್ರೀಮಂತರಾಗಿರಬೇಕು, ಅಂದರೆ ಮೋಸ ಅನ್ಯಾಯಗಳು ಅಲ್ಲಿ ನಡೆಯುವುದಿಲ್ಲ. ನೀತಿಮಂತಹ ಪ್ರಚಂಡ ನೀತಿಗಳನ್ನು ಹುಡುವವರಾಗಿರಬೇಕು, ಬುದ್ಧಿವಂತರಾಗಿರಬೇಕು. ಇದು ವರ್ಕೌಟ್ ಆಗಲಿಲ್ಲ, ಇನ್ನೊಂದು ನೀತಿ, ಸಾವಿರಾರು ನೀತಿಗಳು ಉಳ್ಳವರಾಗಿರಬೇಕು. ಯುದ್ಧ ವಿಶಾರದಾಹ, ಯುದ್ಧದೊಳಗೆ ಅಪ್ರತಿಮವಾದಂತಹ ಬಲಶಾಲಿಗಳಾಗಿರಬೇಕು. ಬಾಣಗಳ ವಿಷಯದಲ್ಲಾಗಲಿ ಅಸ್ತ್ರಗಳ ವಿಷಯದಲ್ಲಾಗಲಿ ಎಲ್ಲ ಅಸ್ತ್ರಗಳನ್ನು ಬಲ್ಲವರಾಗಿರಬೇಕು. ಆದ್ದರಿಂದಾಗಿ ಈ ಎಲ್ಲ ಗುಣಗಳು ಈ ನಮ್ಮ 7 ಜನರಲ್ಲಿ ಇದೆ. ಆದ್ದರಿಂದಾಗಿ 7 ಜನರು ನಮ್ಮಲ್ಲಿ ಇರುವ 7 ಅಕ್ಷೋಹಿಣಿ ಸೈನ್ಯಕ್ಕೆ ನಿಯಾಮಕರಾಗಿರ್ತಾರೆ. ಆದರೆ ಒಟ್ಟಾರೆ 7 ಅಕ್ಷೋಹಿಣಿ ಸೈನ್ಯಕ್ಕೆ ಸೇನಾಧಿಪತಿ ಯಾರು ಅಂತ ಧರ್ಮರಾಜ ಕೇಳಿದ. ಯಾಕೆ ಇದು ಧರ್ಮರಾಜ ಏಕಮುಖಿಯಾಗಿ ನಿರ್ಣಯವನ್ನು ಮಾಡುವಂತಹ ವಿಷಯವಲ್ಲವಿದು. ಯಾಕೆ ಧರ್ಮರಾಜನ ಹತ್ರ ಈ ಪಂಚಪಾಂಡವರು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲರೂ ಸಹಾಯಕ್ಕಾಗಿ ಬಂದದ್ದು. ಇದೊಂದು ಅಲಯನ್ಸ್ ಇದ್ದ ಹಾಗೆ, ಎಲ್ಲರ ಸಹಾಯವಿದೆ, ಎಲ್ಲರ ಬೆಂಬಲವಿದೆ. ಹಾಗಾಗಿ ಎಲ್ಲರ ಅಭಿಪ್ರಾಯವೇನಿದೆ ಎನ್ನುವುದನ್ನು ಕೇಳುವುದಕ್ಕಾಗಿ ಇದನ್ನು ಎತ್ತಿದಾಗ ಮೊಟ್ಟ ಮೊದಲಿಗೆ ಸಹದೇವನ ಮುಖವನ್ನು ನೋಡ್ತಾನೆ. ಸಹದೇವ ಹೇಳ್ತಾನೆ, ಒಳ್ಳೆ ಕುಲದಲ್ಲಿ ಹುಟ್ಟಿದ ಹಿರಿಯರಾದ ವೃದ್ಧನಾದ ಬಲಶಾಲಿಯೂ ಆದ ಸರ್ವಾಸ್ತ್ರ ವಿಶಾರದನಾದಂತಹ ವಿರಾಟ ರಾಜ ನಮಗೆ ಸೇನಾಧಿಪತಿಯಾಗುವುದಕ್ಕೆ ಅತ್ಯಂತ ಯೋಗ್ಯ ಅಂತ ನನಗೆ ಅನಿಸುತ್ತೆ. ಯಾಕೆ 1 ವರ್ಷ ವಿರಾಟ ರಾಜನ ಹತ್ತಿರದಲ್ಲಿ ಇದ್ದು ಬಂದಿದ್ದರು. ಹಾಗಾಗಿ ವಿರಾಟ ರಾಜನ ಪ್ರಭಾವ ತುಂಬ ಆಗಿತ್ತು. ಸಹದೇವ ಹಾಗೆ ಹೇಳಿದ. ಸಹದೇವ ಹೇಳಿದ ಮೇಲೆ ಮುಂದೆ ನಕುಲ ಹೇಳ್ತಾನೆ, ಹೌದು, ವಿರಾಟ ರಾಜ ಬಹಳ ಉತ್ತಮನಿದ್ದಾನೆ, ವಿಚಾರವಿಲ್ಲ. ಆದರೆ ನನ್ನ ದೃಷ್ಟಿಕೋನದೊಳಗೆ ನಾನು ವಿಚಾರವನ್ನು ಮಾಡುವುದಾದರೆ ಏನಂತಾರೆ, ದೃಪದ ರಾಜ ಏನಿದ್ದಾನೆ ಭಾರೀ ಪರಾಕ್ರಮಿ. ಭರದ್ವಾಜ ಋಷಿಗಳಲ್ಲಿ ಅಧ್ಯಯನವನ್ನು ಮಾಡಿದ್ದಾನೆ, ನಮಗೆ ಹಿತೈಷಿಯಾಗಿದ್ದಾನೆ, ಸ್ವಯಂ ನಮಗೆ ಮಾವನು ಆಗಿದ್ದಾನೆ, ದ್ರೋಣಾದಿಗಳ ಕಟ್ಟರ್ ವಿರೋಧಿಯಾಗಿದ್ದಾನೆ, ಪ್ರಚಂಡ ಪರಾಕ್ರಮಿ, ಹಿರಿಯ ವೃದ್ಧ, ಜ್ಞಾನಿ, ಕುಶಲ. ಆದ್ದರಿಂದಾಗಿ ದೃಪದ ರಾಜ ಸೇನಾಧಿಪತಿಯಾದರೆ ಬಹಳ ಉತ್ತಮ ಅಂತ ನಕುಲ ಹೇಳಿದ. ಇವರಿಬ್ಬರು ಹೇಳಿದಾಗ ಮುಂದೆ 3ನೇದ ಒಂದು ಯಾರ್ದು? ಅರ್ಜುನನ ಪಾಳಿ. ಅರ್ಜುನ ಹೇಳ್ತಾನೆ, ವಾಸವ ಸಮಃ. ಮಹಾಭಾರತ ಹೇಳುತ್ತೆ ನೋಡು, ವಾಸವ ಸಮಃ, ಇಂದ್ರನಿಗೆ ಸಮವಾದ ಬಲಶಾಲಿಯಾದ ಅರ್ಜುನ ಮಾತನಾಡ್ತಾನೆ. ಸಿಂಹಾನನಃ ವೀರಃ ಸಿಂಹತುಲ್ಯ ಪರಾಕ್ರಮಃ ಸಿಂಹೋರಸ್ಕಃ ಸಿಂಹಭುಜಃ ಸಿಂಹವಕ್ಷಃ ಮಹಾಬಲಃ. ಸಿಂಹಾನನಃ, ನೋಡುವುದಕ್ಕೆ ಸಿಂಹ ಇದ್ದ ಹಾಗೆ ಇದ್ದ. ಇವತ್ತು ಫಿಲಿಮ್ನಲ್ಲಿ ತೋರಿಸ್ತಾರಲ್ಲ ಸಿಂಹದ ಮುಖ, ಹಾಗೆಲ್ಲ ಅಲ್ಲ, ಸ್ವಯಂ ನೋಡುವುದಕ್ಕೇನೆ ಸಿಂಹ ಮುಖ ಇದ್ದ ಹಾಗೆ ಇತ್ತು. ವೀರ ಪರಾಕ್ರಮಿಯಾಗಿದ್ದಾನೆ, ಆರಂಭಿಸಿದ ಕಾರ್ಯವನ್ನು ಕೊನೆಗಾಣಿಸುವಂಥ ಬಲಶಾಲಿಯಾಗಿದ್ದಾನೆ.
ಸಿಂಹತುಲ್ಯ ಪರಾಕ್ರಮ, ಭಾರೀ ಅಗಾಧವಾದ ಪರಾಕ್ರಮ ಉಳ್ಳವನಾಗಿದ್ದಾನೆ. ಸಿಂಹೋ ರಸ್ಕಃ, ಉರಸ್ಸು ಇದು ಸಿಂಹದ ಹಾಗೆ ಇದೆ, ಸಿಂಹ ಭುಜಗಳು, ಸಿಂಹ ವಕ್ಷಸ್ಥಳ, ಮಹಾಬಲ, ಭಾರೀ ಗರ್ಜನೆ ಮಾಡಿದರೆ ಸಿಂಹ ಗರ್ಜನೆ ಮಾಡಿದಂತೆ ಆಗತ್ತೆ. ಸಿಂಹ ಪ್ರಗರ್ಜನ, ಸಿಂಹಸ್ಕಂಧ, ಮಹಾದ್ಯುತಿ, ಜಜ್ಞೆ ದ್ರೋಣ ವಿನಾಶಾಯ, ಹುಟ್ಟುವುದೇನೆ ದ್ರೋಣನ ಸಂಹಾರಕ್ಕಾಗಿ ಹುಟ್ಟಿರುವ ಅಯೋನಿಜನಾದ ಪರಾಕ್ರಮಿಯಾದ ಯಜ್ಞಕುಂಡದಿಂದ ಹುಟ್ಟಿ ಬಂದಿರತಕ್ಕಂತಹ ದೃಷ್ಟದ್ಯುಮ್ನನನ್ನು ಸೇನಾಧಿಪತಿಯನ್ನಾಗಿ ನಾನು ವಿಚಾರವನ್ನು ಮಾಡ್ತೇನೆ ಅಂತ ಅರ್ಜುನ ಹೇಳಿದ ತನ್ನ ಅಭಿಪ್ರಾಯ. ಆಗ ಭೀಮಸೇನ ದೇವರು ದೃಷ್ಟಿಯೊಳಗೂ ದೃಷ್ಟದ್ಯುಮ್ನೇ ಇದ್ದ. ಆದರೆ ಮುಂದೆ ಭೀಮಸೇನನ ಪಕ್ಷ ಇತ್ತು, ಹೇಳಬೇಕಾಗಿತ್ತು. ಆದ್ದರಿಂದ ಏನೋ ಒಂದು ಹೇಳಬೇಕಲ್ಲ ಅಂತ ಭೀಮಸೇನ ದೇವರು ಹೇಳ್ತಾರೆ, ಹೌದು ನೀವು ದ್ರೋಣನ ವರೆಗೆ ನೋಡಿದರೆ ನಿಜ, ಆದರೆ ದ್ರೋಣಾಚಾರ್ಯರವರೆಗೆ ಎಲ್ಲರೂ ಸಾಯುವವರೇ, ಆದರೆ ಸಾಯದೇ ಇರುವ ವ್ಯಕ್ತಿ ಯಾರು? ಭೀಷ್ಮಾಚಾರ್ಯ. ಹಾಗಾಗಿ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವುದಕ್ಕಾಗಿಯೇ ಭೂಮಿಗೆ ಹುಟ್ಟಿ ಬಂದ ಶಿಖಂಡಿ ಏನಿದ್ದಾನೆ, ಮಹಾಪರಾಕ್ರಮಿಯಾಗಿದ್ದಾನೆ, ಅದ್ಭುತವಾದ ಶಕ್ತಿ ಕೌಶಲಗಳುಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ಶಿಖಂಡಿ ಇದು ಸೇನಾಧಿಪತಿ ಆಗಲಿ ಎಂಬುದಾಗಿ ನನ್ನ ಅಭಿಪ್ರಾಯ ಅಂತ ಭೀಮಸೇನ ದೇವರು ಹೇಳಿದರು. 4 ಜನರು ಕೂಡ 4 ಮಂದಿಯನ್ನು ಹೇಳಿ ಹಾಕಿಬಿಟ್ರು. ಧರ್ಮರಾಜನಿಗೆ ಟೆನ್ಷನ್ ಆಯಿತು, ಯಾರನ್ನು ಒಪ್ಪಿಕೊಳ್ಳಬೇಕು ಅಂತ ವಿಚಾರವನ್ನು ಮಾಡಿ ಧರ್ಮರಾಜ ಬಹಳ ಬುದ್ಧಿವಂತ. ಅವನು ಹೇಳ್ತಾನೆ, ನೋಡಪ್ಪ, ನೀವು 4 ಜನರು 4 ಮಂದಿಯನ್ನು ಸೂಚನೆಯನ್ನು ಮಾಡಿದರೆ, ಆದರೆ ನಿಮ್ಮ 4 ಮಂದಿ ಒಂದು ತಕ್ಕಡಿಯಲ್ಲಿಟ್ಟರೆ ಇನ್ನೊಂದು ತಕ್ಕಡಿಯಲ್ಲಿ ನಿಮ್ಮ 4 ಮಂದಿಯನ್ನು ತೂಗಿಸುವಂಥ ವ್ಯಕ್ತಿ ಏನಿದ್ದಾನಲ್ಲ, ಅದು ಕೃಷ್ಣನಿದ್ದಾನೆ. ಕೃಷ್ಣನ ಅಭಿಪ್ರಾಯವೇನಿದೆ ಅದನ್ನು ನಾವು ಕೊನೆಗೆ ಅಲ್ಟಿಮೇಟ್ ಮಾಡೋಣ, ಅದನ್ನು ಒಪ್ಪಿಕೊಳ್ಳೋಣ ಅಂತ ಹೇಳಿದಾಗ, ಸರ್ವಸ್ಯ ಜಗತಸ್ತಾತ ಸಾರಾಸಾರಂ ಬಲಾಬಲಂ ಸರ್ವಂ ಜಾನಾತಿ ಧರ್ಮಾತ್ಮ ಮತಮೇಶಂಚ ಕೇಶವ ಯಮಾಹ ಕೃಷ್ಣೋ ದಾಶಾರ್ಘ ಸೋಸ್ತು ಸೇನಾಪತಿರ್ ಮಮ. ಯಾರನ್ನು ಕುರಿತು ಕೃಷ್ಣ ಸೇನಾಧಿಪತಿ ಅಂತ ಹೇಳ್ತಾನೆ ಅವರು ಸೇನಾಧಿಪತಿ ಅಂತ ಇಷ್ಟು ಹೇಳಿದಾಗ ರಾತ್ರಿ ಮಲಗುತ್ತಾರೆ. ಬೆಳಿಗ್ಗೆ ಎದ್ದಾಕ್ಷಣ ತಸ್ಯ ತದ್ವಚನಂ ಶ್ರುತ್ವಾ ಧರ್ಮರಾಜಸ್ಯ ಧೀಮತಃ ಅಬ್ರವೀತ್ ಪುಂಡರೀಕಾಕ್ಷೋ ಧನಂಜಯಂ ಅವೇಕ್ಷಚ. ಅರ್ಜುನನ ಮುಖವನ್ನು ನೋಡ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸರ್ವೇ ಏವ ಸಮರ್ಥಾಹಿ ತವ ಶತ್ರುಂ ಪ್ರಬಾಧಿತು. ಧರ್ಮರಾಜ, ಈ 4 ಜನರೂ ಕೂಡ ನಿನ್ನ ಶತ್ರುವನ್ನು ನಾಶ ಮಾಡುವುದಕ್ಕೆ ಪರಿಪೂರ್ಣ ಸಮರ್ಥರಾಗಿದ್ದಾರೆ, ಅದ್ಭುತವಾದ ಪರಾಕ್ರಮ ಉಳ್ಳವರಾಗಿದ್ದಾರೆ. ಶಿಖಂಡಿ ಏನು ದುರ್ಬಲವಲ್ಲ, 18 ದಿನಗಳು ಯುದ್ಧವಾಡ್ತಾನೆ ಶಿಖಂಡಿ. ದೃಷ್ಟದ್ಯುಮ್ನನು 18 ದಿನಗಳು ಯುದ್ಧವಾಡ್ತಾನೆ, ಇದರಲ್ಲಿ ವಿಚಾರ. ಇಂದ್ರಸ್ಯಾಪಿ ಭಯಂ ಹೇತೆ ಜನಯೇಯುರ್ ಮಹಾಹವೆ. ಯುದ್ಧದೊಳಗೆ ಇಂದ್ರನಿಗೂ ಭಯ ಹುಟ್ಟಿಸುವಂಥವ್ರು ಈ 4 ಜನ. ಇನ್ನೀ ಕೌರವರು ಯಾವ ಮೂಲಿ ಅದು ಇವರು, ಅದು ಆಸೆಪುರುಕರಾದ ಕೌರವರು. ಆದರೆ ನಾನು ಹೇಳುವುದೇನು ಅಂತಂದರೆ, ಬರೀ ಅಷ್ಟೇ ಅಲ್ಲ, ಭೀಮಸೇನ ಇದ್ದಾನೆ, ನಕುಲ ಸಹದೇವರಿದ್ದಾರೆ, ಅರ್ಜುನ ಇದ್ದಾನೆ, ಇವರೆಲ್ಲರೂ ಸೇನಾಧಿಪತಿಗಳಾಗುವುದಕ್ಕೆ ಅತ್ಯಂತ ಯೋಗ್ಯರಾಗಿದ್ದವರು. ಭೀಮಸೇನ ಯುದ್ಧವಾಡೋದು ಬೇಕಾಗಿದೆಲ್ಲ ಅವನ ಗರ್ಜನೆಗೇನೆ ಲಕ್ಷ ಲಕ್ಷ ಜನ ಮಲಮೂತ್ರಗಳು ವಿಸರ್ಜನೆ ಮಾಡಿ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ. ಅಂಥ ಪರಾಕ್ರಮಿ ಭೀಮಸೇನಿದ್ದಾನೆ. ಇಷ್ಟೆಲ್ಲರಿದ್ದಾಗಲೂ ಕೂಡ ನಾನು ಹೇಳುವುದೇನು ಅಂತಂದರೆ, ದೃಷ್ಟದ್ಯುಮ್ನ ಮಹಮ್ಮನ್ನೇ ಸೇನಾಪತಿ ವರಿಂದಮ. ದೃಷ್ಟದ್ಯುಮ್ನ ದೃಷ್ಟತ್ವಾತ್ ಯೋಧನತ್ವಾಚ್ಚ ದೃಷ್ಟದ್ಯುಮ್ನ ಇತೀರಿತಃ. ನೋಡೋದಕ್ಕೂ ದೃಷ್ಟನಾಗಿದ್ದಾನೆ, ಅದ್ಭುತವಾದ ಪರಾಕ್ರಮಿಯಾಗಿದ್ದಾನೆ. ಆದ್ದರಿಂದಾಗಿ ದೃಷ್ಟದ್ಯುಮ್ನ ಸೇನಾಧಿಪತಿ ಆಗುವುದು ಇದು ಬಹಳ ಯೋಗ್ಯ, ಸೂಕ್ತ ಅಂತ ನನಗೆ ಅನಿಸುತ್ತೆ ಅಂತ ಕೃಷ್ಣ ಹೇಳಿದ. ಏವ ಮುಕ್ತೇತು ಕೃಷ್ಣೇನ ಸಂಪ್ರಹೃಷ್ಯನ್ ನರೋತ್ತಮ ತೇಷಾಂ ಪ್ರಹೃಷ್ಟ ಮನಸಾಂ ನಾದಸ್ಸಮಭವನ್ ಮಹಾನ್. ಯಾವಾಗ ಕೃಷ್ಣ ದೃಷ್ಟದ್ಯುಮ್ನಾಂ ತಂದ, ಅಲ್ಲಿರುವ ಲಕ್ಷ ಲಕ್ಷ ಸೈನಿಕರು, ರಾಜ ಎಲ್ಲರಲ್ಲೂ ಸುಮಹೋನ್ನಾದ, ನಮಗೊಬ್ಬ ಶ್ರೇಷ್ಠನಾಗಿರ್ತಕ್ಕಂತಹ ಏನಂತಾರೆ ಸೇನಾಧಿಪತಿ ಸಿಕ್ಕ ಅಂಥೇಳಿ ಅಂದು ಶಂಖದುಂದುಬಿ ಘೋಷಗಳಾಗ್ತಾ ಇದೆ. ಭಾರೀ ವೈಭವದಿಂದ ಆಗ್ತಾ ಇದೆ, ಪುಷ್ಪವೃಷ್ಟಿ ಆಗ್ತಾ ಇದೆ. ಇನ್ನು ಅನೇಕರು ದೃಷ್ಟದ್ಯುಮ್ನನಿಗೆ ಜೈಕಾರವನ್ನು ಹಾಕ್ತಾ ಇದ್ದಾನೆ.
ಆಗ ದೃಷ್ಟದ್ಯುಮ್ನ ಬರ್ತಾನೆ. ಬಂದಾಗ ದೃಷ್ಟದ್ಯುಮ್ನಿಗೆ ಸೇನಾಧಿಪತ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ದೃಷ್ಟದ್ಯುಮ್ನಿಗೆ ವಹಿಸ್ತಾರೆ. ತೇಷಾಂ ಮಧ್ಯೆ ಆಗ ಉಪಪಾಂಡವರು, ಪಾಂಡವರು, ದೃಪದಾದಿಗಳು, ದೃಪದನ ಮಕ್ಕಳಾದ ಶಿಖಂಡಿ, ದೃಷ್ಟದ್ಯುಮ್ನ ಮೊದಲಾದವರು, ಸಾತ್ಯಕಿ, ಚೇಕಿತಾನ, ಕೇಕೆ ದೇಶದ ರಾಜರು, ಈ ಎಲ್ಲರ ಮಧ್ಯದೊಳಗೆ ಸ್ವಯಂ ಕೃಷ್ಣ, ಅರ್ಜುನ, ಭೀಮ, ನಕುಲ, ಸಹದೇವರು ಇವರೆಲ್ಲರ ಮಧ್ಯದಲ್ಲಿ ಧರ್ಮರಾಜ ಭಾರೀ ವೈಭವದಿಂದ ಇದ್ದಾನೆ. ಆಗ ಆಯ್ತು, ಇನ್ನು ಸೇನಾಧಿಪತಿ ನಿಶ್ಚಯವಾಯಿತು, ಇನ್ನು 7 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಕುರುಕ್ಷೇತ್ರಕ್ಕೆ ಹೊರಟು ಬಿಡೋಣ ಅಂತ ಹೇಳಿ ಶುಭ ಮುಹೂರ್ತದೊಳಗೆ ಹೊರಡ್ತಾ ಇರುವಾಗ ಏನು ವೈಭವ ಅಂತಂದು, ದದತೋ ಗಾಂ ಹಿರಣ್ಯಂಚ ಬ್ರಾಹ್ಮಣೈರ್ ಅಭಿಸಂವೃತ, ಲಕ್ಷ ಲಕ್ಷ ಜನ ಬ್ರಾಹ್ಮಣರು ಎರಡೂ ದಾರಿಯೊಳಗೆ ನಿಂತಿದ್ದಾರೆ. ದಾರಿಯ ಆಚೆ ಈಚೆ ಎರಡೂ ಪಕ್ಕದೊಳಗೆ ಲಕ್ಷ ಲಕ್ಷ ಜನ ಬ್ರಾಹ್ಮಣರು ನಿಂತಿದ್ದಾರೆ. ಆ ಎಲ್ಲ ಬ್ರಾಹ್ಮಣರಿಗೂ ಧರ್ಮರಾಜ ತನ್ನ ಕೈಲಿ ಏನು ಸಾಧ್ಯವಿದೆ ಅಲ್ಲ, ಬ್ರಾಹ್ಮಣನಿಗೆ ಎಷ್ಟು ಸಾಧ್ಯವಿದೆ ಅಷ್ಟು ಆಕಳುಗಳನ್ನು, ಹಿರಣ್ಯ ಬಂಗಾರವನ್ನು ಕೊಡ್ತಾ ಇದ್ದಾನೆ. ಪ್ರತಿ ಒಬ್ಬ ಬ್ರಾಹ್ಮಣರಿಗೂ ಬೇಸರಿಕೆ ಇಲ್ಲದೇನೆ ಕೊಡ್ತಾ ಇದ್ದಾನೆ. ಆ ಎಲ್ಲ ಬ್ರಾಹ್ಮಣರು ತುಂಬ ಮನಸ್ಸಿನಿಂದ ವಿಜಯೀ ಭವ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಷ್ಟು ಮಹತ್ವದ್ದಿದೆ. ಬರೀ ಯುದ್ಧದ ಪ್ರಸಂಗ ಅಂತಲ್ಲ, ಇನ್ನು ಯಾವುದೇ ಪ್ರಸಂಗದೊಳಗಿದ್ದರೂ ಕೂಡ ಅಲ್ಲಿ ಒಂದು ಯಶಸ್ಸನ್ನು ಸಂಪಾದಿಸಬೇಕು ಅಂತಾದರೆ ಬ್ರಾಹ್ಮಣರ ಪರಿಪೂರ್ಣ ಮಟ್ಟದೊಳಗೆ ಆಶೀರ್ವಾದವಿರಬೇಕು. ಬ್ರಾಹ್ಮಣರ ಆಶೀರ್ವಾದ ಪೂರ್ಣ ಮಟ್ಟದಲ್ಲಿ ಆಗುವುದಕ್ಕೆ ಆಕಳು, ಬಂಗಾರ ಮೊದಲಾದ ದ್ರವ್ಯಗಳನ್ನು ಬ್ರಾಹ್ಮಣ ಸಂತುಷ್ಟನಾಗಿ ಆಶೀರ್ವಾದ ಅವನ ಬಾಯಿಂದ ಅಚಾನಕ್ಕಾಗಿ ಬರಬೇಕು. ಆ ಮಟ್ಟಕ್ಕೆ ಅವನು ಸಂತುಷ್ಟನಾಗುವಷ್ಟು ಬ್ರಾಹ್ಮಣರಿಗೆ ದಾನ ಕೊಡ್ತಾ ಇದ್ದರು. ಯಾಕೆಂತಂದರೆ ಬ್ರಾಹ್ಮಣರ ಬಾಯಿಂದ ಆಶೀರ್ವಾದಗಳು ಏನು ಹೊರಗೆ ಬರುತ್ತೆ, ಅದನ್ನು ಸುಳ್ಳಾಗುವುದಕ್ಕೆ ಯಾವ ಕಾರಣಕ್ಕೂ ದೇವರು ಬಿಡುವುದಿಲ್ಲ. ಯಾಕೆ? ದೇವರು ಸ್ವಯಂ ಬ್ರಾಹ್ಮಣ ಪ್ರಿಯ. ಸ್ವಯಂ ತಾನು ಬ್ರಾಹ್ಮಣರ ಪಾದ ಪ್ರಕ್ಷಾಲನೆಯನ್ನು ಮಾಡ್ತಾನೆ. ಬ್ರಾಹ್ಮಣರು ಊಟ ಮಾಡಿದ ಎಲೆಯನ್ನು ತೆಗೆಯೋದಕ್ಕೆ ಹಿಂಜರಿಯದೇನೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ತೆಗಿತಾನೆ. ಪ್ರತಿನಿತ್ಯ ಯಥಾಕ್ಷಣಕ್ಕೆ ಬ್ರಾಹ್ಮಣರಿಗೆ ಗೋ, ಸುವರ್ಣ, ಹಿರಣ್ಯ, ಭೂ ದಾನಗಳನ್ನು ಕೊಟ್ಟೇನೆ ತಾನು ತನ್ನ ರಾಜಕಾರಣಕ್ಕೆ ಬರ್ತಿದ್ದ ಕೃಷ್ಣ ಎಂಬುದಾಗಿ ದಶಮಸ್ಕಂಧ ಕೊನೆ ಭಾಗದೊಳಗೆ ಕೃಷ್ಣನ ಜೀವನ ಚರ್ಯವನ್ನು, ದೈನಂದಿನ ಚರ್ಯೆಯನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದ ಇವತ್ತಿಗೂ ಕೂಡ ಬ್ರಾಹ್ಮಣ ಹೇಗಿದ್ದಾನೆ ಅಂತಲ್ಲ, ಆ ಬ್ರಾಹ್ಮಣನ ಒಳಗಿರುವ ದೇವರು ಹೇಗೆ ಆಶೀರ್ವಾದವನ್ನು ಮಾಡ್ತಾನೆ, ಆ ಆಶೀರ್ವಾದ ಹೊರಗೆ ಬರುವುದಕ್ಕೆ ಏನೆಲ್ಲ ಸಲಕರಣೆಗಳು ಬೇಕೋ ಅಷ್ಟೆಲ್ಲ ಸಲಕರಣೆಗಳನ್ನು, ಶ್ರದ್ಧೆಯನ್ನಾಗಲಿ, ಭಕ್ತಿಯನ್ನಾಗಲಿ, ವಿಶ್ವಾಸವನ್ನಾಗಲಿ, ದಾನವಾಗಲಿ, ಧರ್ಮವಾಗಲಿ, ಏನೆಲ್ಲ ಸಾಧ್ಯವಿದೆ ಎಲ್ಲವನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಏನಿದೆ, ಇದು ಜೀವಮಾನದ ಶ್ರೇಷ್ಠ ಸಾಧನ. ನಾವು ಮಾಡುವ ಕಾರ್ಯಗಳಲ್ಲಿ ಅದ್ಭುತ ವಿಜಯವನ್ನು, ಯಶಸ್ವಿಯನ್ನು ತಂದುಕೊಡುವಂಥ ಶ್ರೇಷ್ಠವಾದಂಥ ಕಾರ್ಯವಿದೆ. ಆದ್ದರಿಂದಾಗಿ ಧರ್ಮರಾಜ ಕೊಡ್ತಾನೆ ದಾನ. ಏನು ದಾನ ಕೊಡ್ತಾನೆ! ದದತೋ ಗಾಂ ಹಿರಣ್ಯಂಚ ಬ್ರಾಹ್ಮಣೇರ್ ಅಭಿಸಂವೃತ ಸ್ತೂಯಮಾನ ಯಯುರಾಜನ್ ರಥೈರ್ ಮಣಿವಿಭೂಷಿತೈ. ಅವರೆಲ್ಲರೂ ಕಣ್ತುಂಬಿ ಕೈಗಳಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಆಗ ಹರಿಸುವುದಕ್ಕಾಗಿ ಎದುರಿಗೆ ಸ್ವಯಂ ದ್ರೌಪದಿ ಬರ್ತಾಳೆ, ಸುಭದ್ರೆ ಬರ್ತಾಳೆ, ಉಳಿದ ಪಾಂಡವರ ಮಡದಿಯರು ಬರ್ತಾಳೆ, ಸತ್ಯಭಾಮೆ ಇರ್ತಾಳೆ ಎದುರಿಗೆ. ಇವರೆಲ್ಲರೂ ಇದ್ದು ಆರತಿಯನ್ನು, ವಿಜಯದ ಆರತಿಯನ್ನು ಎತ್ತಿ ವಿಜಯವನ್ನು ಹರಿಸ್ತಾರೆ. ಸ್ವಯಂ ವಿಜಯ ಸ್ವರೂಪರಾದಂತಹ ಕೃಷ್ಣ ಮುಖ್ಯ ಪ್ರಾಣದೇವರ ಸಾಕ್ಷಾನ್ ಮಡದಿಯರಾದವರು ಇವರೆಲ್ಲರೂ. ಅವರಲ್ಲಿ ಏನೇ ವಿಜಯ ಅಡಗಿಕೊಂಡು ಕುಳಿತುಕೊಂಡಿದೆ, ಅವರು ವಿಜಯೀ ಭವ ಅಂತ ಹರಿಸಿದರೆ ಸಾಕು, ವಿಜಯವಾಗತ್ತೆ. ಹೀಗಿರುವಾಗ ಸ್ವಯಂ ತಮ್ಮ ಗಂಡಂದರಿಗೆ ಅದ್ಭುತವಾಗಿರ್ತಕ್ಕಂಥ ವಿಜಯವನ್ನು ಹರಿಸುವುದಕ್ಕಾಗಿ, ಆರತಿ ಎತ್ತುವುದಕ್ಕಾಗಿ, ಮಂಗಳಾರತಿ ಎತ್ತುವುದಕ್ಕಾಗಿ ಎದುರಿಗೆ ಆ ಎಲ್ಲ ಮಹಾಪತಿ ವ್ರತೆಯರು ಬಂದು ನಿಂತಾಗ ವಿಜಯವಾಗದೇ ಇರ್ತದಲ್ಲ. ಬಲಗಡೆಗೆ ನೋಡಿದರೆ ಲಕ್ಷ ಲಕ್ಷ ಆಕಳುಗಳಿವೆ, ಬ್ರಾಹ್ಮಣರಿದ್ದಾರೆ, ತುಳಸಿ ಇದೆ, ವೃಂದಾವನವಿದೆ, ಗೋ ಇದೆ,
ಉತ್ತಮರಾದ ಸುಮಂಗಲಿಯರಿದ್ದರು. ಈಗ ನಾನಾ ಥರದ ಶುಭ ಶಕುನಗಳ ಮಧ್ಯದೊಳಗೆ ಹೋಗ್ತಾ ಇದ್ದಾರೆ. ಕೇಕೆ ದೇಶದ ರಾಜರು, ದೃಷ್ಟಕೇತು, ಅವನ ಮಗ ಕಾಶ್ಯರಾಜ, ಶೋಣಿಮಾನ್, ವಸುದಾನ, ಶಿಖಂಡಿ ಇವರೆಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದಾರೆ. 16,000 ರಥಗಳು, ಅದಕ್ಕೂ 10 ಪಟ್ಟು ಹೆಚ್ಚಾದ ಕುದುರೆಗಳು, ಸೈನಿಕರು, ರಥಗಳು, ರಥಕ್ಕಿಂತಲೂ 10 ಪಟ್ಟು ಹೆಚ್ಚಿನ ಕುದುರೆಗಳು, ಕುದುರೆಗಳಿಗಿಂತಲೂ 10 ಪಟ್ಟು ಹೆಚ್ಚು ಸೈನಿಕರು, ಆ ಸೈನಿಕರಿಗಿಂತಲೂ 10 ಪಟ್ಟು ಹೆಚ್ಚು ಗಜಗಳು, ಗಜಾರೂಢರು, ಇವರೆಲ್ಲರಿಂದ ಸಹಿತರಾಗಿ ಪಾಂಡವರು ಸಿಂಹಗರ್ಜನೆಯನ್ನು ಮಾಡ್ತಾ ಅಲ್ಲಿಂದ ಹೋಗ್ತಾ ಇದ್ದಾರೆ. ತಥೈವ ದದ್ಮಧು ಶಂಕಂ ವಾಸುದೇವ ಧನಂಜಯೋ. ಆಗ ಶ್ರೀಕೃಷ್ಣ ಪರಮಾತ್ಮ ಪಾಂಚಜನ್ಯ ಶಂಕವನ್ನು ಜೋರಾಗಿ ಕೂಗ್ತಾನೆ. ಎಲ್ಲರಿಗೂ ಹುರುಪು ಉತ್ಸಾಹ. ಹೊಸ ಸೇನಾಧಿಪತಿ ಸಿಕ್ಕಿದ್ದಾನೆ, ರಣೋತ್ಸಾಹ, ಯುದ್ಧಕ್ಕೆ ಹೊರಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಹೋಗ್ತಾ ಇರುವಾಗ ತಥೋ ದೇಶೇ ಕುರುಕ್ಷೇತ್ರಕ್ಕೆ ಹೋಗಿದ್ರು. ಉಪಪ್ಲಾವ್ಯ ನಗರದಿಂದ ಕುರುಕ್ಷೇತ್ರಕ್ಕೆ ಹೋಗ್ತಾರೆ. ತಥೋ ದೇಶೇ ಸಮೇ ಸ್ನಿಗ್ಧೆ ಪ್ರಭೂತ ಯವಸಿಂಧನೆ. ಎಲ್ಲಿ ನೀರು ಕಟ್ಟಿಗೆಗಳು ಸಮೃದ್ಧವಾಗಿದೆ ಆ ಪ್ರದೇಶವನ್ನು ಹುಡುಕ್ತಾರೆ. ಯಾಕೆ? ಕಟ್ಟಿಗೆ ಸಮೃದ್ಧವಾಗಿರಬೇಕು, ಹೊಟ್ಟೆಗೆ ಬೇಕು, ಬಾಣಗಳಿಗೆ ಬೇಕು. ನೀರು ಸಮೃದ್ಧವಾಗಿರಬೇಕು, ಹೊಟ್ಟೆಗೆ ಏನಿಲ್ಲದೆ ಇದ್ರೂ ನೀರು ಕುಡಿದಾದ್ರೂ ಯುದ್ಧವಾಡೋದಕ್ಕೆ ಸಿದ್ಧ. ಆದ್ದರಿಂದಾಗಿ ನೀರು ಕಟ್ಟಿಗೆಗಳಿರೋ ಸಮೃದ್ಧವಾದ ಪ್ರದೇಶ, ಸಮವಾದ ಪ್ರದೇಶ, 100 ತೀರ್ಥಗಳು, ಸರೋವರಗಳು ಇರುವಂತಹ ಪ್ರದೇಶ, ಆ ಪ್ರದೇಶವನ್ನು ಹುಡುಕ್ತಾರೆ. ಅಂತೆಯೇ ಇವತ್ತಿಗೂ ಕುರುಕ್ಷೇತ್ರದೊಳಗೆ ಅನೇಕ ಸರೋವರಗಳು ಕಾಣಿಸುತ್ತೆ ನಮಗೆ. ಮೊಟ್ಟ ಮೊದಲನೇದ್ದು 4-5 ಕಿಲೋಮೀಟರ್ವರೆಗೆ ವಿಸ್ತೀರ್ಣವಾಗಿರ್ತಕ್ಕಂಥ ಬ್ರಹ್ಮ ಸರೋವರ. ಅದರ ಅಕ್ಕಪಕ್ಕದೊಳಗೆ 100 ಕಿಲೋಮೀಟರ್ ವ್ಯತ್ಯಾಸದೊಳಗೆ 100 ಸರೋವರಗಳಿವೆ. ಆ ಎಲ್ಲ ಸರೋವರಗಳಿಗೆ ಆರಿಸಿಕೊಂಡು ಪಾಂಡವರು ಹೋಗ್ತಾ ಇದ್ದಾರೆ. ಪರಿಹೃತ್ಯ ಸ್ಮಶಾನ. ಅಲ್ಲಿ ಹೋಗ್ತಾ ದಾರಿಯೊಳಗೆ ಸ್ಮಶಾನಗಳು ಬರಬಾರದು, ದೇವಸ್ಥಾನಗಳು ಬರಬಾರದು, ಋಷಿಗಳ ಆಶ್ರಮಗಳು ಬರಬಾರದು, ಅವುಗಳಿಗೆ ಪೀಡೆಯಾಗಬಾರದು. ಆದ್ದರಿಂದ ಅವುಗಳನ್ನೆಲ್ಲವನ್ನು ದಾಟಿ ಮುಂದೆ ಬರ್ತಾರೆ. ಮಧುರಾನೂಪರೇ ದೇಶೇ ಶುಚೌ ಪುಣ್ಯೇ ಮಹಾಮತಿ ನಿವೇಶಂ ಕಾರಯಾಮಾಸ. ಸುಂದರವಾದ ಕುಂತಿ ಪುತ್ರ ಧರ್ಮರಾಜ ಅಲ್ಲಿ ಅದ್ಭುತವಾದಂತಹ ತನ್ನ ಟೆಂಟು ನಿರ್ಮಾಣವನ್ನು ಮಾಡಿರ್ತಾರೆ. ಪ್ರಯಯೋ ಪೃಥ್ವೀಪಾಲೈ ವೃತೈ ಶತಸಹಸ್ರಶಃ. ಮುಂದೆ ಶಿಬಿರಂ ಆಪಯಾಮಾಸ ದೃಷ್ಟದ್ಯುಮ್ನಶ್ಚ ಪಾರ್ಷದಃ. ಸ್ವಯಂ ದೃಷ್ಟದ್ಯುಮ್ನ ದೊಡ್ಡದಾದ ಸೇನಾ ಶಿಬಿರವನ್ನು ನಿರ್ಮಾಣವನ್ನು ಮಾಡ್ತಾನೆ. ಹೇಳ್ತಾರೆ, ಸೂಕ್ಷ್ಮ ಎಷ್ಟು ಹೇಳ್ತಾರೆ ಅಂದರೆ, ವಾಸ್ತುವನ್ನೂ ಕೂಡ ಬಿಡುವುದಿಲ್ಲ. ಸಣ್ಣದನ್ನು ತಾನು ನಿಂತು ಮಾಪನೆಯನ್ನು ಮಾಡಿ ಸೇನಾ ಶಿಬಿರವನ್ನು ನಿರ್ಮಾಣವನ್ನು ಮಾಡ್ತಾನೆ. ಸಾತ್ಯಕಿಶ್ಚ ರಥೋದಾರೋ ಯುಯುಧಾನಶ್ಚ ವೀರ್ಯವಾನ್ ಆಸಾದ್ಯ ಸರಿತಂ ಪುಣ್ಯಂ ಪುಣ್ಯಕ್ಷೇತ್ರೇ ಹಿರಣ್ವತಿ ಎನ್ನುವಂಥ ಒಂದು ಸರೋವರ. ಆ ಸರೋವರದಲ್ಲಿ ಸಾತ್ಯಕಿ ತಾನು ತನ್ನ ಟೆಂಟನ್ನು ತಾನು ಮಾಡಿಕೊಳ್ತಾನೆ. ಸೂಪತೀರ್ಥ ಎನ್ನುವಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮತ್ತೊಂದು ತೀರ್ಥ. ಆ ತೀರ್ಥದ ಪಕ್ಕದೊಳಗೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ತಾನು ಮನೆ ಮಾಡ್ತಾನೆ, ತನ್ನ ಮನೆಯನ್ನು ನಿರ್ಮಾಣವನ್ನು ಮಾಡ್ತಾರೆ, ತನ್ನ ಟೆಂಟ್ ಹಾಕಿಕೊಳ್ತಾನೆ. ಹೀಗೆ ಪ್ರತಿಯೊಬ್ಬ, ಯಾಕೆಂತಂದರೆ ಆ ಒಬ್ಬ ರಥಿಕ, ಅವನ ಹಿಂದೆ ಲಕ್ಷಾವಧಿ ಸೈನಿಕರು, ಆನೆಗಳು, ಕುದುರೆಗಳು, ಅವನು ದೊಡ್ಡದಾಗಿರ್ತಕ್ಕಂಥ ಶಿಬಿರ. ಅಲ್ಲಿ ಮುಂದೆ ಹೇಳ್ತಾರೆ, ಪರ್ವತಾಕಾರದೊಳಗೆ ಬಿಲ್ಲುಗಳು, ಬಾಣಗಳನ್ನು ಮಾಡಿ ಹಾಕಿದ್ರು ಅಂತೆ. ಅಷ್ಟೆಲ್ಲ ಬಿಲ್ಲುಗಳನ್ನು, ಬಾಣಗಳನ್ನು ತರಬೇಕು, ಅವರ ರಥದಲ್ಲಿ ಸಿದ್ಧಪಡಿಸಿಡಬೇಕು, ಅವರು ಯುದ್ಧಕ್ಕೆ ಹೋಗಬೇಕು. ಬರೀ ಅಷ್ಟೇ ಅಲ್ಲ, ಭಲ್ಲ, ಖಡ್ಗ, ಆ ಖಡ್ಗವನ್ನು ತಡೆಯೋದಕ್ಕಾಗಿ ಬೇಕಾದ ಗುರಾಣಿ, ಕವಚಗಳು, ಹೀಗೆ ಯುದ್ಧಕ್ಕೆ ಬೇಕಾದ ಎಲ್ಲ ಶಸ್ತ್ರಗಳನ್ನೂ ಕೂಡ ಪರ್ವತೋಪಮವಾಗಿ ನಿರ್ಮಾಣವನ್ನು ಮಾಡಿ ಹಾಕುವ ಯಂತ್ರಗಳನ್ನು, ಅತ್ಯಂತ ಶೀಘ್ರದೊಳಗೆ ನಿರ್ಮಾಣವನ್ನು ಮಾಡುವಂತಹ ಯಂತ್ರಗಳು ಎಲ್ಲರ ಟೆಂಟುಗಳಲ್ಲಿ 2-2, 4-4 ಇಟ್ಟಿದ್ದಂತೆ ಧರ್ಮರಾಜ. ಮಹಾಯಂತ್ರಾಣಿ ನಾರಾಚಾಹ ಸ್ತೋಮರಾಣಿ ಪರಶ್ವದಾಹ. ಭಾರಿ ದೊಡ್ಡದಾಗಿರ್ತಕ್ಕಂಥ ಯಂತ್ರಗಳು. ಹೀಗೆ ಒಂದು ಬಿದುರು ಹಾಕಿದರೆ ಸಾಕು, ಅದು ಏನಂತಾರೆ, ಬಾಣವಾಗಿ ಹೊರಗೆ ಬಂದಿರಬೇಕು. ಹಾಗೆ ಅದ್ಭುತವಾಗಿ ನಿರ್ಮಾಣವನ್ನು ಮಾಡ್ತಾರೆ. ಯುಧಿಷ್ಠಿರಂ ಸಹಾನೀಕಂ ಉಪಯಾಂತಂ ಯುಯುತ್ಸುತ ಸನ್ನಿವಿಷ್ಟಂ ಕುರುಕ್ಷೇತ್ರೇ ವಾಸುದೇವೇನ ಪಾಲಿತಂ. ಹೀಗೆ ಅಲ್ಲಿಗೆ ಹೋಗಿ ಪ್ರವೇಶವನ್ನು ಮಾಡ್ತಾರೆ. ಪ್ರವೇಶವನ್ನು ಮಾಡಿದಾಗ ಜನಮೇಜಯ ಪ್ರಶ್ನೆಯನ್ನು ಮಾಡ್ತಾನೆ.
ಅಲ್ಲ, ವಿರಾಟ, ದೃಪದ, ಅವನ ಮಕ್ಕಳು, ಕೇಕೆಯರು, ವೃಷ್ಣಿಗಳು, ಅಂತಾರೆ, ಇವರೆಲ್ಲರೂ ಅಲ್ಲಿ ಸೇರಿಕೊಂಡಿದ್ದಾರೆ. ಸೇರಿಕೊಂಡಾಗ ಈಚೆ ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ ಇವರೆಲ್ಲರೂ ಕೂಡ ಒಂದು ಕಡೆಗೆ ಬಂದು ಸೇರಿಕೊಂಡಿದ್ದಾರೆ. ಸೇರಿಕೊಂಡಾಗ ಧರ್ಮರಾಜ ತಾನು ಮಾತನಾಡ್ತಾನೆ. ಏನು ಅಂತಂದರೆ ಮಂದಹ ಚೆನ್ನಾಗಿ ಮಾತನಾಡಿದ. ಕೃಷ್ಣ, ನಾನು ಯುದ್ಧಕ್ಕೆ ದುರ್ಯೋಧನನ ಮಾತು ಕೇಳಿ ಯುದ್ಧಕ್ಕೆ ಸಿದ್ಧನಾಗಿ ನಾನು ಬಂದೆ. ಆದರೆ ನನ್ನ ಎದುರಿಗೆ ಭೀಷ್ಮ, ದ್ರೋಣಾದಿ ಗುರುಗಳು, ಹಿರಿಯರು ಕಾಣ್ತಾ ಇದ್ದಾರಲ್ಲ, ಹೇಗೆ ಕೃಷ್ಣ? ಎಲ್ಲ ಬಂಧುಗಳಿದ್ದಾರೆ. ಮೊಟ್ಟ ಮೊದಲನೇದ್ದು ಧರ್ಮರಾಜ ಹಿಂದೇಟು ಹಾಕಿಬಿಟ್ಟ. ಹೇಗೆ ಕೃಷ್ಣ ಇದನ್ನು ಹೇಗೆ ಎದುರಿಸೋದು ಅಂತ ಹೇಳಿದಾಗ ಕೃಷ್ಣ ಸುಂದರವಾಗಿ ಮಾತನಾಡ್ತಾನೆ. ಹೌದು, ನೀನು ಹೇಳಿದ್ದು ಅತ್ಯಂತ ಸತ್ಯ. ನಿನ್ನ ಬಂಧು ಬಾಂಧವರು, ನಿನ್ನ ಅಣ್ಣ ತಮ್ಮಂದಿರೇ ಎದುರಿಗೆ ಯುದ್ಧಕ್ಕೆ ಬಂದಿದ್ದಾರೆ, ಇದು ಸತ್ಯ. ಆದರೆ ನಾನು ಹೇಳ್ತೇನೆ ಕೇಳಿಲ್ಲಿ. ಮೇಘದುಂಧುವಿ ನಿರ್ಘೋಷ ಕೃಷ್ಣೋ ವಾಕ್ಯಮತ ಬ್ರವೀತ್. ಮೇಘಧ್ವನಿಯಂತೆ ಗಂಭೀರವಾದ ಧ್ವನಿಯಿಂದ ಕೃಷ್ಣ ತಾನು ಮಾತನಾಡ್ತಾನೆ. ನತು ತನ್ನಿಕೃತ ಪ್ರಜ್ಞೆ ಕೌರವ್ಯೇ ಪ್ರತಿಷ್ಠತಿ. ಏನು ನಿಕೃತ ಪ್ರಜ್ಞೆ, ಅಕೃತ ಪ್ರಜ್ಞೆ, ಬುದ್ಧಿಹೀನನಾಗಿರ್ತಕ್ಕಂಥ ದುರ್ಯೋಧನ ಬಗ್ಗೆ ಈ ರೀತಿಯಾಗಿ ನೀನು ಮಾತಾಡಬೇಡ. ನಿನ್ನ ಶತ್ರು ದುರ್ಯೋಧನ. ದುರ್ಯೋಧನನ ಬೆಂಬಲಕ್ಕೆ ಯಾರು ಬರ್ತಾರೆ ಅವರೆಲ್ಲರೂ ನಿನ್ನ ಶತ್ರು. ನೀನು ವಿಚಾರವಿಲ್ಲ. ಇಲ್ಲ, ನಿನಗೆ ಡೈರೆಕ್ಟ್ ಶತ್ರು ಅದನ್ನು ದುರ್ಯೋಧನ. ನಿನಗೆ ರಾಜ್ಯ ಕೊಟ್ಟಿಲ್ಲ, ನಿನಗೆ ಬೇಕಾದದ್ದು ಕೊಟ್ಟಿಲ್ಲ, ನಿನ್ನ ಪಾಲಿನದ್ದು ನಿನಗೆ ಕೊಟ್ಟಿಲ್ಲ. ಆದ್ದರಿಂದ ನಿನ್ನ ಶತ್ರು ಏನಿದ್ದಾನೆ ನೇರವಾಗಿ ದುರ್ಯೋಧನಾಗಿದ್ದಾನೆ. ನಚ ಭೀಷ್ಮಸ್ಯ ದುರ್ಮೇಧಾಹ. ಈ ದುರ್ಯೋಧನ ಭೀಷ್ಮಾಚಾರ್ಯ ಮಾತು ಕೇಳಲಿಲ್ಲ, ವಿದುರನ ಮಾತು ಕೇಳಲಿಲ್ಲ, ಮಮ ಭಾಷಿತಂ ಕಿಂಚಿತ್, ನನ್ನ ಮಾತು ಕೇಳಿಲ್ಲ. ಅಷ್ಟೇ ಅಲ್ಲ, ಬಂಧಮಾಜ್ಞಾಪಯಾಮಾಸ ಮಮ ಚಾಪಿ ಸುಯೋಧನ. ನನ್ನ ಕಟ್ಟಿ ಹಾಕುವುದಕ್ಕಾಗಿ ದುರ್ಯೋಧನ ಆಜ್ಞೆಯನ್ನು ಮಾಡ್ತಾನೆ. ಅಂದರೆ ವಿಚಾರವನ್ನು ಮಾಡ. ಆ ದುರ್ಯೋಧನ ನಿನ್ನ ಶತ್ರು ಹೌದೋ ಅಲ್ಲ, ನೀನು ಅವನನ್ನು ಮಡೆದು ಸಂಹಾರವನ್ನು ಮಾಡಿ ಹಾಕಬೇಕೋ ಬೇಡ, ನೀನು ವಿಚಾರವನ್ನು ಮಾಡು ಅಂತ ಇಷ್ಟು ಹೇಳಿದಾಗ ಅಂದರೆ ಇಲ್ಲಿಯವರೆಗೆ ತನ್ನ ಕಟ್ಟಿ ಹಾಕಲಿಕ್ಕೆ ಬಂದ ವಿಷಯವನ್ನು ನೇರವಾಗಿ ಕೃಷ್ಣ ಹೇಳಿದ್ದಿಲ್ಲ. ಯಾವಾಗ ಕೃಷ್ಣನನ್ನೂ ಕಟ್ಟಿ ಹಾಕುವುದಕ್ಕಾಗಿ ದುರ್ಯೋಧನ ಪ್ಲಾನ್ ಮಾಡಿದ್ದ ಎನ್ನುವುದು ಧರ್ಮರಾಜನಿಗೆ ಗೊತ್ತಾಯಿತು. ಧರ್ಮರಾಜ ಅಂದ, ಇನ್ನು ಬೇಕಾದಾಗಲಿ ಯುದ್ಧವಾಡೋದಕ್ಕೆ ಕೃಷ್ಣನನ್ನು ಕಟ್ಟಿ ಹಾಕ್ತಾನೆ ಅಂತಂದಮೇಲೆ ಇವನ್ ಭೂಮಿ ಮೇಲೆ ಇರಲಿಕ್ಕಿಲ್ಲ ಅಂತ ಹೇಳಿದಾಗ ಧರ್ಮರಾಜನ ಸಮಾನ ಮನಸ್ಕರು ಅನೇಕರಿದ್ದರು. ಅವರೆಲ್ಲರಿಗೂ ಕೂಡ ರಣೋತ್ಸಾಹ ಬಂದು ಕೇಕೆ ಹಾಕ್ತಾ ಇದ್ದಾರೆ, ಗಟ್ಟಿಯಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಅವಧ್ಯಾನಾಂ ವದಂ ಪಶ್ಯಂ ಧರ್ಮರಾಜೋ ಯುಧಿಷ್ಠಿರಃ ನಿಶ್ವಸನ್ ಭೀಮಸೇನಂಚ ವಿಜಯಂ ಚೇದಮಬ್ರವೀತ್ ಕಥಂ ಹತ್ವಾ ಗುರುನ್ ವೃದ್ಧಾನ್ ವಿಜಯೋ ನೋ ಭವಿಷ್ಯತಿ. ಇಷ್ಟಾದ ಮೇಲೆ ಧರ್ಮರಾಜ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ. ಗುರೂನ್ ವೃದ್ಧಾನ್ ಹತ್ವಾ, ಗುರುಗಳಾದ ವೃದ್ಧರಾದ ಹಿರಿಯರನ್ನು ಸಂಹಾರವನ್ನು ಮಾಡಿ ನಮಗೆ ವಿಜಯ ಹೇಗೆ ಸಿಕ್ಕಿತ್ತು ಅಂತ ಹೇಳಿದಾಗ, ಉಕ್ತವಾನ್ ದೇವಕೀ ಪುತ್ರ ಕುಂತ್ಯಾಶ್ಚ ವಿದುರಸ್ಯ ಚ. ನಮಗೆ ಕೃಷ್ಣ ಹೇಳ್ತಾನೆ, ನಮಗೇನು ಸಂಹಾರವನ್ನು ಮಾಡಬೇಕು ಅಂತ ಅಪೇಕ್ಷೆ ಇಲ್ಲ, ಸಂಹಾರವನ್ನು ಮಾಡೋದು ಬೇಡ. ಆದರೆ ಕುಂತಿ ನಿನಗೆ ಏನು ಹೇಳಿದ್ದಾಳೆ ಕೇಳು. ಸ್ವಯಂ ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ಕೇಳು. ವಿದುರ ನಿನಗೇನು ಹೇಳಿದ್ದಾನೆ ಅದನ್ನು ಕೇಳು. ಈ ಹಿರಿಯರು ಎಂದಿಗೂ ಅಧರ್ಮವನ್ನು ಹೇಳ್ತಾರೆ. ಕೃಷ್ಣ, ಕುಂತಿ, ವಿದುರ, ಧರ್ಮಣ್ಣ, ನಿನಗೆ ಇವರು ಯಾರಾದರೂ ಅಧರ್ಮವನ್ನು ಹೇಳ್ತಾರೇನಾ? ಭೀಮಸೇನ ದೇವರು ಕೇಳ್ತಾ ಇದ್ದಾರೆ. ಇವರ ಮಾತುಗಳು ಧರ್ಮಮಯವಾಗಿತ್ತು ಅಂತಾಗಿದ್ದರೆ ಇವರ ಮಾತನ್ನು ಏನಂತಾರೆ ಪಾಲಿಸು. ಇವರ ಅಧರ್ಮವನ್ನೇ ನಿನಗೆ ಬೋಧನೆ ಮಾಡ್ತಾ ಇದ್ರು ಅಂತಂದ್ರೆ ಅಧರ್ಮ ಅಂತ ತಿಳಿದುಕೋ, ಬಿಟ್ಟು ಹಾಕು. ಯುದ್ಧ ಇನ್ನೂ ಪ್ರಾರಂಭವಾಗಿಲ್ಲ, ಈಗ ಹಿಂದೆ ಹೋಗ್ಲಿಕ್ಕೆ ಏನು ಅಡ್ಡಿ ಇಲ್ಲ. ನಚತೋ ವಕ್ಷತೋ ಅಧರ್ಮಂ ಇತಿಮೇ ನೈಷ್ಠಿಕೀಮತಿ. ಭೀಮ ಹೇಳ್ತಾನೆ, ಈ ಮೂರು ಜನರು ಕೂಡ ಎಂದಿಗೂ ಅಧರ್ಮವನ್ನು ಹೇಳಲಾರರು ಎನ್ನುವುದು ನನ್ನ ಗಟ್ಟಿಯಾದ ನಂಬಿಕೆಯಾಗಿದೆ. ತಚ್ಛೃತ್ವ ವಾಸುದೇವೋಪಿ ಸವ್ಯಸಾಚಿ ವಜಸ್ತದ ಸ್ಮಯಮಾನೋ ಬ್ರವೀದ್ ವಾಕ್ಯಂ ಪಾರ್ಥಮೇವೇತಿ ಬ್ರುವನ್. ಇಷ್ಟು ಹೇಳಿದಾಗ ಆಯಿತು ಅಂತೇಳಿ ಧರ್ಮರಾಜ ಒಪ್ಪಿಕೊಳ್ತಾನೆ. ಪಾಂಡವೇಯ ಮಹಾರಾಜ ತಾಂ ರಾತ್ರಿಂ ಸುಖಮಾವಸತ್. ಆಗ ದೊಡ್ಡದಾಗಿರ್ತಕ್ಕಂಥ ಕಂಟಕ ಬಂದಿತ್ತು. ಧರ್ಮರಾಜನೇ ಯುದ್ಧ ಬೇಡ ಎಂಬುದಾಗಿ ಹಿಂದೆ ಸರಿದಾಗ ಭೀಮ ಕೃಷ್ಣ ಇಬ್ಬರು ಸೇರಿ ಚೆನ್ನಾಗಿ ಮನವರಿಕೆಯನ್ನು ಮಾಡಿಕೊಟ್ಟು, ನಾವು ಹೇಳಿದ್ದೇವೆ ಯುದ್ಧ ಸರ್ವಥಾ ಬೇಡ, ಕುಂತಿ ಹೇಳಿದ್ದಾಳೆ,
ವಿದುಲೋಪಾಖ್ಯಾನವನ್ನು ಹೇಳಿ ಕುಂತಿ ಉಪದೇಶವನ್ನು ಮಾಡಿದ್ದಾಳೆ. ಕುಂತಿ ಅಧರ್ಮವನ್ನು ಹೇಳ್ತಾಳೆ, ಅಧರ್ಮವನ್ನು ಹೇಳ್ತಾಳೆಯ? ವಿದುರ ಅಧರ್ಮವನ್ನು ಹೇಳ್ತಾನೆಯ, ಧರ್ಮವನ್ನು ಹೇಳ್ತಾನೆಯ? ಸ್ವಯಂ ಶ್ರೀಕೃಷ್ಣ ಅಧರ್ಮದಲ್ಲಿ ಬೋಧನೆ ಮಾಡ್ತಾನೋ, ಅಧರ್ಮದಲ್ಲಿ ಪ್ರೇರಣೆ ಮಾಡ್ತಾನೋ, ಧರ್ಮದಲ್ಲಿ ಪ್ರೇರಣೆಯನ್ನು ಮಾಡ್ತಾನೋ? ಆದಮೇಲೆ ಈ 3 ಜನರು ಧರ್ಮವನ್ನೇ ಹೇಳ್ತಾರೆ ಅಂದಮೇಲೆ ಈ 3 ಜನರು ಹೇಳಿದ್ದು ಕೇಳಬಾರ್ದು ನಾವು ಯಾಕೆ? ನಾವು ಧರ್ಮ ಮಾರ್ಗದಲ್ಲಿಯೇ ಹೋಗ್ತೀವಲ್ವಾ ಅಂತ ಹೇಳಿ ಅವನನ್ನು ಮನವರಿಕೆ ಮಾಡಿ ಯುದ್ಧಕ್ಕೆ ಸಿದ್ಧರನ್ನಾಗಿ ಮಾಡ್ತಾರೆ. ಇಷ್ಟಾದಾಗ ಜನಮೇಜಯ ರಾಜ ಕೇಳ್ತಾನೆ, ಇವರೆಲ್ಲರೂ ಏನು ಸಿದ್ಧರಾದರು? ಅಲ್ಯಾರು ಸೇನಾಧಿಪತಿಗಳಾದರು? ಅವರ